ಮಕ್ಕಳೇ, SSLC ಬೋರ್ಡ್ ಎಕ್ಸಾಮ್ನಲ್ಲೇ ಅತ್ಯಂತ ಈಸಿ ಆಗಿರುವಂತಹ 5 ಮಾರ್ಕ್ಸ್ಗಳು ಎಲ್ಲಾದ್ರೂ ನಿಮಗೆ ಸಿಗುತ್ತೆ ಅಂದ್ರೆ ಅದು ಸೋಷಿಯಲ್ ಸೈನ್ಸಿನ ಮ್ಯಾಪ್ ವರ್ಕ್ನಿಂದ. ಆ 5 ಮಾರ್ಕ್ಸ್ಗಳನ್ನ ನಿಮ್ಮ ಪಾಕೆಟ್ ಅಲ್ಲಿ ಹೇಗೆ ಈಸಿಯಾಗಿ ಹಾಕೊಳ್ಬಹುದು ಅಂತ ಸ್ಟೆಪ್ ವೈಸ್ ಹೇಳ್ತೇನೆ. ಈ ಮಾರ್ಕ್ಸ್ಗಳನ್ನ ಕಳ್ಕೊಂಡ್ರೆ ನಿಮಗಿಂತ ಹೆಚ್ಚಿನ ಬೇಜಾರು ಆಸ್ ಅ ಟೀಚರ್ ನನಗಾಗತ್ತೆ. ಆಗೋದ್ ಬೇಡ ಅನ್ನೋದೇ ನನ್ನ ಆಸೆ. ಲೆಟ್ಸ್ ಸ್ಟಾರ್ಟ್. ಫಸ್ಟ್, ಮ್ಯಾಪ್ ವರ್ಕ್ ಯಾಕೆ ಈಸಿ ಅಂತ ಹೇಳ್ತೇನೆ. ನಿಮಗೆ ಮ್ಯಾಪ್ ವರ್ಕ್ ಇಂಡಿಯಾದ ಮ್ಯಾಪ್ ಅನ್ನ ಡ್ರಾ ಮಾಡೋ ಅವಶ್ಯಕತೆನೇ ಇಲ್ಲ, ಅವರೇ ಪ್ರೊವೈಡ್ ಮಾಡ್ತಾರೆ. ಹಾಗೆಯೇ ಮ್ಯಾಪ್ ವರ್ಕು ನಿಮ್ಮ ಸೋಷಿಯಲ್ ಸೈನ್ಸಿನ ಎಲ್ಲ 33 ಚಾಪ್ಟರ್ಸ್ಗಳಿಂದ ಬರಲ್ಲ, ಬರೋದು ಕೇವಲ 5 ಚಾಪ್ಟರ್ಸ್ಗಳಿಂದ. ಆ 5 ಚಾಪ್ಟರ್ಸ್ಗಳು ಯಾವುದು ಅಂತ ಸಹ ನಮಗೆ ಗೊತ್ತು. ಅವು ಜಾಗ್ರಫಿ, ಭೂಗೋಳ ಶಾಸ್ತ್ರದಲ್ಲಿ ಬರುವಂತಹ 5 ಚಾಪ್ಟರ್ಸ್ಗಳಾಗಿವೆ. ಹಿಸ್ಟ್ರಿ ಇರಬಹುದು, ಬೇರೆ ಯಾವುದೇ ಸೆಕ್ಷನ್ನಿಂದ ಯಾವುದೇ ಮ್ಯಾಪ್ ವರ್ಕು ಬರಲ್ಲ. ಅದಕ್ಕಿಂತ ಹೆಚ್ಚಾಗಿ ನಿಮಗೆ 10 ಆಪ್ಷನ್ಸ್ಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ 5ಅನ್ನ ಕರೆಕ್ಟಾಗಿ ಡಿನೋಟ್ ಮಾಡಿದ್ರೆ ಸಾಕು. ಸೊ ಇಲ್ಲಿ 2ರಲ್ಲಿ 1 ಕರೆಕ್ಟ್ ಆದರೂ ಸಹ ನಿಮಗೆ ಗುಡ್ಡೆ, ಯಾಕಂದ್ರೆ 10ರಲ್ಲಿ 5ಅನ್ನ ನೀವು ಕರೆಕ್ಟಾಗಿ ಡಿನೋಟ್ ಮಾಡಿದ್ರೆ 5 ಈಸಿ ಮಾರ್ಕ್ಸ್ಗಳು ನಿಮಗೆ ಸಿಗತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಈ ರೀತಿ ಕೊಡ್ತಾರೆ, ಔಟ್ಲೈನ್ ಮ್ಯಾಪ್ ಆಫ್ ಇಂಡಿಯಾ. ನಿಮಗೆ ಭಾರತದ ನಕ್ಷೆಯನ್ನ ಪ್ರೊವೈಡ್ ಮಾಡಲಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದಾದ್ರೂ 5ಅನ್ನ ಗುರುತಿಸಿ. ಸೊ ಈ ರೀತಿ 10ಅನ್ನ ಕೊಟ್ಟಿರ್ತಾರೆ. ಈ 10ಅನ್ನ ಸಹ ನೀವು ಟ್ರೈ ಟು ಇದು ಮಾಡಿ, ಏನಂದ್ರೆ ಮ್ಯಾಪ್ ಅಲ್ಲಿ ಗುರುತಿಸಿ. ಯಾಕಂದ್ರೆ 1-2 ತಪ್ಪಾದ್ರೂ ಸಹ ಉಳಿದವು ಕರೆಕ್ಟ್ ಆಗಿರುತ್ತೆ. ಅದರಿಂದ ನೀವು ಈಸಿಯಾಗಿ 5 ಮಾರ್ಕ್ಸ್ಗಳನ್ನ ಗಳಿಸಬಹುದು. ಹಾಗಿದ್ರೆ ಸರ್ ಯಾವುದು ಆ 5 ಚಾಪ್ಟರ್ಸ್ಗಳು ಅಂತೀರಾ? ಸಿಂಪಲ್. ಪಾರ್ಟ್ 1 ನಲ್ಲಿ ಬರುವಂತಹ ಇವೆರಡು ಚಾಪ್ಟರ್ಸ್ಗಳು ಯಾವುದು? ಜಾಗ್ರಫಿಕಲ್ ಪೊಸಿಷನ್, ಭೌಗೋಳಿಕ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣಗಳು. ಇದರಲ್ಲಿ ಲಾಂಗಿಟ್ಯೂಡ್ ಮತ್ತೆ ಲ್ಯಾಟಿಟ್ಯೂಡ್ಸ್, ಅಕ್ಷಾಂಶಗಳು ಮತ್ತೆ ರೇಖಾಂಶಗಳು ವೆರಿ ಇಂಪಾರ್ಟೆಂಟ್ ಆಗತ್ತೆ. ವಿಂಧ್ಯ ಪರ್ವತ ಅದು ಸಹ ಅಷ್ಟೇ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಪಾಕ್ ಸ್ಟ್ರೇಟ್, ಪಾಕ್ ಜಲಸಂಧಿ ಇರಬಹುದು. ಹಾಗೆ ಬೇರೆ ಬೇರೆ ಪಾಯಿಂಟ್ಸ್ಗಳನ್ನ ಇಲ್ಲಿ ಕೇಳ್ತಾರೆ. ಆದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇರಬಹುದು, IST ಲೈನ್ ಇರಬಹುದು, ಇವೆರಡು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ವಾಟರ್ ರಿಸೋರ್ಸಸ್ ಅಲ್ಲಿ ಡ್ಯಾಮ್ಸು ಮತ್ತೆ ರಿವರ್ಸ್ಗಳನ್ನ ಕೇಳ್ತಾರೆ. ಡಿನೋಟ್ ಮಾಡೋದು ಸಹ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಡ್ಯಾಮ್ಸ್ಗಳನ್ನ ನೀವು ಈ ರೀತಿ ಒಂದು ನದಿ ಹರಿತಾ ಇರುತ್ತೆ, ಅದ್ರ ಮೇಲೆ 2 ಗೆರೆಯನ್ನ ಹಾಕಿ ಅದು ಡ್ಯಾಮ್ಸ್ ಆಗತ್ತೆ. ಇದರಲ್ಲಿ ಭಾಕ್ರಾ ನಂಗಲ್ ಇರಬಹುದು, ಕೋಸಿ ಪ್ರಾಜೆಕ್ಟ್ಸ್ ಇರಬಹುದು, ಕೃಷ್ಣ ಮೇಲ್ದಂಡೆ ಯೋಜನೆ ಇರಬಹುದು, ಅಪ್ಪರ್ ಕೃಷ್ಣ, ಇವೆಲ್ಲವೂ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದಾಗತ್ತೆ. ಬರುವಂತಹ ಮುಂದಿನ ಕ್ಲಾಸಸ್ಗಳಲ್ಲಿ ಪ್ರತಿಯೊಂದು ಚಾಪ್ಟರ್ನನ್ನು ಸಹ ಡಿಟೇಲ್ ಆಗಿ ಮ್ಯಾಪ್ ವರ್ಕ್ ನಿಮ್ಗೆ ಬೇಕಂದ್ರೆ ಕಮೆಂಟ್ ಅಲ್ಲಿ ಮ್ಯಾಪ್ ವರ್ಕ್ ಅಂತ ಹಾಕಿ. ಈ ಕಮೆಂಟ್ಸ್ಗಳು ಏನಾದ್ರೂ 200 ರೀಚ್ ಆಯ್ತಂದ್ರೆ ಪ್ರತಿಯೊಂದು ಚಾಪ್ಟರ್ನ ಮೇಲೂ ಸಹ ಆ ಚಾಪ್ಟರ್ನಲ್ಲಿ ಬರುವಂತಹ ಮ್ಯಾಪ್ ವರ್ಕ್ ಅನ್ನ ಹೇಳ್ಕೊಡ್ಲಾಗತ್ತೆ. ಹಾಗೆ ಮಿನರಲ್ ಅಂಡ್ ಪವರ್ ರಿಸೋರ್ಸಸ್, ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳಲ್ಲಿ ಓರ್ಸು ಮತ್ತೆ ಮೈನ್ಸು, ಅದಿರು ಮತ್ತು ಗಣಿಗಳು, ಚಿನ್ನದ ಇದಿರಬಹುದು, ಹಾಗೆ ಅಲ್ಯೂಮಿನಿಯಮ್ಸ್ ಇರಬಹುದು. ಈ ಗಣಿಗಳು ಎಲ್ಲಿವೆ ಆ ಪ್ಲೇಸಸ್ಗಳು, ಎಸ್ಪೆಷಲಿ ಕರ್ನಾಟಕದಲ್ಲಿರುವಂತಹ ಪ್ಲೇಸಸ್ಗಳು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್, ಸಾರಿಗೆ ಮತ್ತು ಸಂವಹನ, ಇದರಲ್ಲಿ ಪೋರ್ಟ್ಸ್, ಬಂದರುಗಳು ವೆರಿ ವೆರಿ ಇಂಪಾರ್ಟೆಂಟು. ಏರ್ಪೋರ್ಟ್ ಸಿಟೀಸ್ಗಳು ಅವು ಸಹ ಅಷ್ಟೇ ಇಂಪಾರ್ಟೆಂಟು. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಕೇಳ್ತಾರೆ, ನೀವು ಬೆಂಗಳೂರನ್ನ ಗುರುತಿಸಬೇಕಾಗತ್ತೆ. ಪೋರ್ಟ್ಸ್ಗಳನ್ನ ಕೇಳ್ತಾರೆ, ಎಲ್ಲಿ ಮಂಗಳೂರು ಇರಬಹುದು, ಕೊಚ್ಚಿ ಇರಬಹುದು, ಚೆನ್ನೈ ಇರಬಹುದು, ಇವೆಲ್ಲವೂ ಇಂಪಾರ್ಟೆಂಟ್. ವಿಶಾಖಪಟ್ಟಣ, ಮುಂಬೈ, ನವಶೇವಾ, ಕೋಲ್ಕತ್ತಾ ಇಂಪಾರ್ಟೆಂಟ್ ಆಗಿರುವಂತಹ ಪೋರ್ಟ್ಸ್ಗಳಾಗತ್ತೆ. ಮೇಜರ್ ಇಂಡಸ್ಟ್ರೀಸ್ಗಳಲ್ಲಿ ಪ್ಲೇಸಸ್ಗಳನ್ನ ಕೇಳ್ತಾರೆ, ಇಂಡಸ್ಟ್ರೀಸ್ಗಳು ಇರುವಂತಹ ಪ್ಲೇಸಸ್ಗಳು ಅವು ಸಹ ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ. ಇಷ್ಟೇ ಮಾಡಿದ್ರೆ ನಿಮಗೆ ಮ್ಯಾಪ್ ವರ್ಕು ಸಾಕು, 5 ಮಾರ್ಕ್ಸು ಪಾಕೆಟ್ ಅಲ್ಲಿರುತ್ತೆ. ಮ್ಯಾಪ್ ವರ್ಕ್ನಲ್ಲಿ ಮಿಸ್ಟೇಕ್ಸ್ಗಳನ್ನ ಎಲ್ಲಿ ಮಾಡ್ತೀರಾ? ಕರೆಕ್ಟ್ ಆಗಿ ಮ್ಯಾಪ್ ವರ್ಕ್ನಲ್ಲಿ ಕೊಟ್ಟಿರುವಂತಹ ಪ್ಲೇಸಸ್ಗಳನ್ನ ನೋಡಲ್ಲ. 10 ಆಪ್ಷನ್ಸ್ಗಳನ್ನ ನೋಡಿ ನೀವು ಫಸ್ಟು, ಅದಾದ್ಮೇಲೆ ಎಲ್ಲವನ್ನೂ ಸಹ ಡಿನೋಟ್ ಮಾಡಿ. ಫಸ್ಟ್ 5ಅನ್ನ ಕ್ವಿಕ್ಲಿ ಮಾಡಿ. ಹಾಗೆಯೇ ನಿಮ್ಮ ಆಬ್ವಿಯಸ್ ಯಾವ್ದಿರುತ್ತೋ ಮೊದಲು ಅದನ್ನ ಮುಗಿಸ್ಕೊಂಡ್ಬಿಡಿ. ಹಾಗೆ ನೀವು ಲೊಕೇಟ್ ಮಾಡಬೇಕಾದ್ರೆ ಜಸ್ಟ್ ಈ ರೀತಿ ಪ್ಲೇಸಸ್ ಅನ್ನ ಬರೆದು ಇದು ಭಾಕ್ರಾ ನಂಗಲ್ ಅಂತ ಬರೆದ್ರೆ ಆಗಲ್ಲ. ನೀವು ಕ್ವಶನ್ 38 ಅಂತ ಇಲ್ಲಿರುತ್ತೋ ಹಾಗೆ ಇಲ್ಲಿ ಭಾಕ್ರಾ ನಂಗಲ್ ಬರಿಬೇಕಾದ್ರೆ
ಅದು ಆಪ್ಷನ್ ಎ ಇದೆಯೋ, ಬಿ ಇದೆಯೋ, ಸಿ ಇದೆಯೋ, ಏನಂತ ಕ್ವಶನ್ ಪೇಪರ್ನಲ್ಲಿ ಕೊಟ್ಟಿದ್ದಾರೋ ಆ ರೀತಿ ಪೂರ್ತಿಯಾಗಿ ಬರಿಬೇಕು. ಆವಾಗಲೇ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಮಾರ್ಕ್ಸ್ಗಳು ಸಿಗತ್ತೆ. ಡ್ಯಾಮ್ಸು, ಪೋರ್ಟ್ಸು, ಏರ್ಪೋರ್ಟ್ಸು, ಲಾಂಗಿಟ್ಯೂಡ್ಸು, ಲ್ಯಾಟಿಟ್ಯೂಡ್ಸು ಇವುಗಳಲ್ಲೇ ಮ್ಯಾಕ್ಸಿಮಮ್ ಆಗಿರುವಂತಹ ಮ್ಯಾಪ್ ವರ್ಕ್ಸ್ಗಳು ಬರುತ್ತೆ. ಹೀಗಾಗಿ ಈ 4 ಸೆಕ್ಷನ್ಸ್ಗಳನ್ನ ನೀವು ಕಂಪ್ಲೀಟ್ ಆಗಿ ತಿಳ್ಕೊಂಡ್ರೆ ಅಟ್ಲೀಸ್ಟ್ 5 ಆದ್ರೂ ಇವುಗಳಿಂದ ಬಂದೇ ಬರುತ್ತೆ. ಹೀಗಾಗಿ ಇವುಗಳನ್ನ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಈ 5 ಮಾರ್ಕ್ಸ್ಗಳು ನಿಮ್ಮದೇ. ಜಸ್ಟ್ ಜಾಗ್ರಫಿ ಚಾಪ್ಟರ್ಸ್ಗಳ ಮೇಲೆ ಫೋಕಸ್ ಮಾಡಬೇಕು. ಈ 5 ಮಾರ್ಕ್ಸ್ಗಳನ್ನ ಮಿಸ್ ಮಾಡಿಕೊಂಡ್ರೆ ನೀವು ಅತ್ಯಂತ ಸುಲಭವಾಗಿ ಈಸಿಯಾಗಿ ಸಿಗ್ತಾ ಇರುವಂತಹ 5 ಮಾರ್ಕ್ಸ್ಗಳನ್ನ ಮಿಸ್ ಮಾಡ್ಕೊಂಡಂಗೆ ಆಗತ್ತೆ. ಹಾಗೆ ಸರ್ ಆಲ್ರೆಡಿ ಹೋದ ವರ್ಷದ ಮ್ಯಾಪ್ ವರ್ಕಿನ ವಿಡಿಯೋಸ್ಗಳು ನಮಗೆ ಬೇಕು ಅನ್ನೋರು ನಮ್ಮ ಪರೀಕ್ಷೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಾದ್ಮೇಲೆ ನೀವು ಇಲ್ಲಿ ಸರ್ಚನ್ನು ಸಹ ಮಾಡಬಹುದು. ಯಾವ ಮ್ಯಾಪ್ ವರ್ಕ್ ಅಂತ ಸರ್ಚ್ ಮಾಡಿದಾಗ ನಮ್ಮ ಹಳೆಯ ವಿಡಿಯೋಸ್ಗಳು ಸಹ ಬರುತ್ತೆ, ಅವುಗಳನ್ನು ಸಹ ನೀವು ರೆಫರ್ ಮಾಡಬಹುದು. ಬಟ್ ಎಲ್ಲದಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ಮುಂದೆ ಪ್ರತಿಯೊಂದು ಚಾಪ್ಟರ್ ವೈಸು ಆ ಕಮೆಂಟ್ಸ್ಗಳೇನಾದರೂ ರೀಚ್ ಆದರೆ ನಾನು ಮಾಡಿದಾಗ ನಿಮಗೆ ಮೊದಲು ಗೊತ್ತಾಗೋದೇ ನಮ್ಮ ನೋಟಿಫಿಕೇಶನ್ಸ್ಗಳಿಂದ. ಹಾಗೆ ನಿಮ್ಮ ಫೀಡಲ್ಲಿ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಆಗಬೇಕಾಗತ್ತೆ. ಓಕೆ, ಸೊ ಇದೇ ನೋಟಲ್ಲಿ ಇಂಥ 5 ಮಾರ್ಕ್ಸ್ಗಳನ್ನ ಮಿಸ್ ಮಾಡ್ಕೊಳ್ಬೇಡಿ. ಎಲ್ಲರೂ ಸಹ ಚೆನ್ನಾಗಿ ಓದ್ತೀರಾ ಅನ್ನೋ ಭರವಸೆ ನನಗಿದೆ. ನಾನಂತೂ ನಿಮ್ಮ ಜೊತೆ ಪ್ರತಿಯೊಂದು ಸ್ಟೆಪ್ಪಲ್ಲೂ ಇದ್ದೇ ಇರ್ತೇನೆ. ಆ್ಯಂಡ್ ಟೇಕ್ ಕೇರ್. ಥ್ಯಾಂಕ್ ಯು. ಬೈ ಬಾಯ್.